ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ತೋಲು ಬಾವಲಿಗಳ ಕಾಟಕ್ಕೆ ರೋಸಿ ಹೋಗಿ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜೀವಿಸುತ್ತಿರುವ ಸಿರಹಟ್ಟಿಯ ಜನತೆ ಸೂಕ್ತ ಕ್ರಮ ವಹಿಸುತ್ತಾರೋ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು? ಹೌದು, ಒಂದಲ್ಲ ಎರಡಲ್ಲ ಮೂರಲ್ಲ, ಬರೋಬ್ಬರಿ ಸಾವಿರಾರು ಬಾವಲಿಗಳು ಇಲ್ಲಿಯ ಮರಗಳಲ್ಲಿ ದಿನಂಪ್ರತಿ ವಾಸವಾಗಿರುತ್ತವೆ. ಈ ಬಾವಲಿಗಳಿಂದ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿದ್ದು, ಇದರಿಂದಾಗಿ ಸಾರ್ವಜನಿಕರು ಭಯದ ವಾತಾವರಣದಲ್ಲಿ ಬದುಕುವ ಪರಿಸ್ಥಿತಿ ಉಂಟಾಗಿದೆ. ಈ ಸಮಸ್ಯೆ ಉಂಟಾಗಿರುವುದು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಸಾರ್ವಜನಿಕ ಗ್ರಂಥಾಲಯ, ಮಾರುತಿ ದೇವಸ್ಥಾನ, ಸಹಕಾರ ಸಂಘಗಳ ಹತ್ತಿರ ಇರುವ ಮರಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿವೆ. ನಮಸ್ಕಾರ. ಇಲ್ಲಿ ತೋಲ್ಬಲಿ ಇದರಿಂದ ಭಾಳ ತೊಂದರೆ ಆಗೈತಿ ಎಲ್ಲರಿಗೂ. ಇದು ಗ್ರಂಥಾಲಯ ಐತಿ, ಇಲ್ಲಿ ಬಾಜು ಸೊಸೈಟಿ ಐತಿ, ಮತ್ತು ಮಾರುತಿ ದೇವಸ್ಥಾನ, ಆಜು ಬಾಜು ಮನಿ ಅದಾವು, ಸಾಲಿ ಅದಾವು, ಎಲ್ಲ ಕಡೆನೂ ಭಾಳ ತೊಂದರೆ ಆಗೈತಿ. ಬೆಳತನಕ ಮಲಗಿಸಿ ಕೊಡಂಗಿಲ್ಲ ಇಲ್ಲಿ ಆಜು ಬಾಜು ಮನಿಯವರಿಗೆ. ಇಲ್ಲಿ ಎಲ್ಲ ಗ್ರಂಥಾಲಯಕ್ಕೆ ಎಲ್ಲ ಹೊಲಸಾಟ ಮಾಡ್ಯಾವು, ಅಲ್ಲಿ ದೇವಸ್ಥಾನ ಹೊಲಸಾಟ ಮಾಡವು, ಯಾರು ದೇವಸ್ಥಾನಕ್ಕೆ ಬರ್ಲಂಗೈತಿ, ಗ್ರಂಥಾಲಯಕ್ಕೂ ಬರ್ಲಂಗೆ ಆಗಿಬಿಟ್ಟದೆ. ಹೊಸ ಗ್ರಂಥಾಲಯ ಕಟ್ಟ್ಯಾರ, ಅದು ಸುಣ್ಣ ಬಣ್ಣ ಹಚ್ಚಿ ಇನ್ನೂ ಒಂದು ತಿಂಗಳಾಗಿಲ್ಲ, ಆಲಿ ನಮೂನಿ ಹೊಲಸಾಟ ಆಗಿದೆ. ನಾವು ಒಂದು ಲಾಸ್ಟ್ ಟೈಮ್ ಒಂದು ಮನವಿನೂ ಕೊಟ್ಟಿದ್ವಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ, ಹಿಂಗಾಗೈತಿ, ಹಿಂಗೆ ಇದಕ್ಕೆ ಏನು ಆ್ಯಕ್ಷನ್ ತೊಗೊತೀರಿ ಅಂತಂದು. ಅವರು ಈ ಹೊತ್ತಾದರೂ ಯಾರು ಬಂದಿಲ್ಲ, ಏನು ಆ್ಯಕ್ಷನು ತೊಗೊಂಡಿಲ್ಲ. ಇದಕ್ಕೆ ಯಾರು ಜವಾಬ್ದಾರಿ ಅದಾರ ಅದಕ್ಕೆ ಶುದ್ಧವಾಗಿ ಇದ್ರ ಬಗ್ಗೆ ಕೇರ್ ತೊಗೊಂಡು ಸ್ವಲ್ಪ ಇದನ್ನು ಪರಿಹಾರ ಮಾಡಿ ಕೊಡ್ಬೇಕಂತ ವಿನಂತಿ. ಇದರಿಂದ ಸಾಂಕ್ರಾಮಿಕ ರೋಗನೂ ಚಲುವಾಗ್ತಾ ಇದೆ. ಈ ಬೃಹತ್ ಗಾತ್ರದ ತೋಲು ಬಾವಲಿಗಳು ಸಿರಹಟ್ಟಿ ನಗರದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿವೆ. ಇದೇ ಪ್ರದೇಶದಲ್ಲಿ 2 ಸರ್ಕಾರಿ ಶಾಲೆಗಳು ಕೂಡ ಇವೆ. ಈಗಾಗಲೇ ಈ ತೋಲು ಬಾವಲಿಗಳ ಹಾವಳಿಯಿಂದ ಬೆಸತ್ತು ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಈ ತೋಲು ಬಾವಲಿಗಳಿಂದ ಸಾಂಕ್ರಾಮಿಕ ರೋಗ ಹರಡಿದರೆ ಯಾರು ಹೊಣೆ ಎಂದು ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಪರಿಸ್ಥಿತಿ ದಿನಪ್ರತಿ ನಿರ್ಮಾಣವಾಗುತ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮ ತೆಗೆದುಕೊಂಡು ಈ ಬಾವಲಿಗಳ ಹಾವಳಿಯನ್ನು ತಪ್ಪಿಸುತ್ತಾರೋ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಶಶಿಧರ್ ಸಿರಸಂಗಿ, ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ, ಕರ್ನಾಟಕ. ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ.